ಸೊ ಈಗ ನಾವು ಹತ್ತತ್ರ ಹಾಸನ ಹತ್ತತ್ರ ಇದ್ದೀವಿ. ಈಗ ಈ ಗಾಡಿನ ಈ ಸ್ವಿಫ್ಟ್ 2018 ರೆಡ್ ಕಲರ್ ಇರುವಂತಹ ಫಸ್ಟ್ ಓನರ್ ಇರುವಂತಹ ಬಹಳ ಬೆಸ್ಟ್ ಪ್ರೈಸ್ನಲ್ಲಿ ಸಿಕ್ಕಿರುವಂತಹ ಗಾಡಿನ ಬೆಂಗಳೂರಿಂದ ಮಂಗಳೂರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಕೋಸ್ಟಲ್ ಏರಿಯಾ ಕಡೆಗೆ ಯಾಕೋ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಕಳೆದ ಒಂದು 32 ಡೆಲಿವರಿನಲ್ಲಿ ಮೆಜಾರಿಟಿ 14 ಡೆಲಿವರಿ, 14 ಅಲ್ಲ 13 ಡೆಲಿವರಿ ಮಂಗಳೂರು, ಬಂಟ್ವಾಳ, ಆಮೇಲೆ ಯಾವ ಧರ್ಮಸ್ಥಳ ಹತ್ರ ಅದು ಊರು ಬರುತ್ತೆ, ಅದು ಬೈಕ್ ಬರ್ತಿಲ್ಲ, ನೆನಪಾದಾಗ ಹೇಳ್ತೀನಿ. ಉಡುಪಿ ಈ ಸರೌಂಡಿಂಗ್ಗೆ ಜಾಸ್ತಿ ಇದೆ. ಕರೆಕ್ಟ್. ಕುಂದಾಪುರ ಮತ್ತು ಇನ್ನೊಂದು ಧರ್ಮಸ್ಥಳ ಹತ್ರ ಯಾವ ಊರಪ್ಪ ಅದು ಬಾಯಿಗೆ ಬರ್ತಿಲ್ಲ, ಒಳ್ಳೆ ಊರ ಹೆಸರು. ಕರಾವಳಿ ಕಡೆಯಿಂದ ವಿಡಿಯೋನ ವೀಕ್ಷಣೆ ಮಾಡ್ತಿರೋ ಕೂಡ ನಿಮ್ಮ ಊರು ಯಾವುದು ಅಂತ ಹೇಳಿ. 10 ದಿವಸ ಹಿಂದೆ ಇದು ಪಿಕಪ್ ಆಗಿದ್ದು. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಗಾಡಿ ಡೆಲಿವರಿ ಆದಮೇಲೆ ಕಸ್ಟಮರ್ಗೆಲ್ಲ ಇನ್ಫಾರ್ಮೇಷನ್ ಕೊಟ್ಮೇಲೆ ಕಸ್ಟಮರ್ ಅವರ ಅನುಗುಣವಾಗಿ ಗಾಡಿದು ಎಲ್ಲ ಸರ್ವಿಸ್ ಎಲ್ಲ ನೀಟಾಗೆಲ್ಲ ಮಾಡಿಸಿ, ಜನರಲ್ ಸರ್ವಿಸ್, ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿ, ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿಸಿ, ಸೊ ನೀಟಾಗಿ ಗಾಡಿನ ಕ್ಲೀನ್ ಎಲ್ಲ ಮಾಡಿಸಿ ಸಖತ್ತಾಗಿದೆ ಮಾತ್ರ ಗಾಡಿ. ಮೈಲೇಜ್ ಏನು ಇಷ್ಟೊಂದು ಬರ್ತದೆ. ಈ ಗಾಡಿದು ಬೆನಿಫಿಟ್ ಅಂದರೆ ಮೈಲೇಜ್, ಸ್ಪೆಷಲಿ ಆ್ಯಪಲ್ ಶೇಪ್ ಅಂತ ಏನು ಹೇಳ್ತಾರೋ, ಇಲ್ಲಿ ಬರುತ್ತೆ ಹ್ಯಾಂಡ್ಲು, ಮತ್ತು ಹಿಂದೆಯಿಂದ ನೋಡೋ ಕೂಡ ಒಂಥರ ಹಿಂಗೆ ಟೋಕಿಯೋ ಸ್ಟೈಲು, ಆ್ಯಪಲ್ ಶೇಪು, ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ನೀವು ಯಾವ ಶೇಪಲ್ಲಿ ಕರಿತಿರೋದ್ರೆ ನೀವು ಕಮೆಂಟ್ ಮಾಡಿ. ಈ ಗಾಡಿ ಆ್ಯಕ್ಚುಲಿ ನನಗೆ ಸುಜುಕಿ ಮೇಲೆ ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಆ್ಯಕ್ಚುಲಿ ಅದ್ರ ವೀಡಿಯೋಗಳು ನಾನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ನನ್ನ ಹತ್ರ ಸುಜುಕಿ ಮೇಲೆ ಎಷ್ಟೇ ಎಗೆನೆಸ್ಟ್ ಏನಲ್ಲ, ಬಟ್ ನಂಗೆ ಇಷ್ಟ ಇಲ್ಲ ಅಷ್ಟೇ. ಬಟ್ ಆದ್ರೂ ಕೂಡ ಅಂದರೆ ತುಂಬ ಡೆಲಿವರಿಗಳು ಜಾಸ್ತಿ ಹೋಗುವಂಥದ್ದು ಒಂದು ಟೊಯೋಟೋ, ಇನೋವಾ ಕ್ರಿಸ್ಟಾ, ಫಾರ್ಚುನರ್ಗಳು ಈ ಥರದ್ದು ಹೋಗುತ್ತೆ. ಅದು ಬಿಟ್ಟರೆ ಆಡಿ, ಮರ್ಸಿಡೀಸ್ಗಳು ಜಾಸ್ತಿ ಹೋಗುತ್ತೆ. ಹೋಂಡಾ ಇದು ಜಾಸ್ತಿ ನನ್ನ ಹತ್ರ ಹೋಗಲ್ಲ. ಯಾವುದೋ ಒಂದು 2-3 ಹೋಗಿದೆ. ಈ ಲಾಸ್ಟ್ ತಿಂಗಳಲ್ಲಿ ಒಂದು 2-3 ಬಂದಿದ್ರೆ ಹೆಚ್ಚಷ್ಟೇ ಹೋಂಡಾ ಇದು. ಇನ್ನೆಲ್ಲ ಜಾಸ್ತಿ ಸುಜುಕಿ, ಟೊಯೋಟೋ, ಈಗ ಮಹೇಂದ್ರ ಈ ಥರ ಟಾಟಾ ಗಾಡಿಗಳು ಕಡಿಮೆ. ಇವಾಗ ಒಂದು ಹಾರಿಯರ್ ಒಂದು ಬುಕ್ ಆಯ್ತು ಅಷ್ಟೇ. ಫಸ್ಟ್ ಆಫ್ ಆಲ್ ಲೋ ಮೈಂಟೆನೆನ್ಸ್, ಬಹಳ 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 ಕಡಿಮೆ ಮೈಂಟೆನೆನ್ಸ್ ಕಂಪೇರ್ ಟು ಅದರ್ ವೆಹಿಕಲ್. ಇದೇ ಸೆಗ್ಮೆಂಟಲ್ಲಿ ಬರುವಂಥ ಎಷ್ಟೋ ಹ್ಯಾಚ್ ಬ್ಯಾಕ್ಗಳಲ್ಲಿ ಲೋ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಆಯಿಲ್ ಸರ್ವಿಸ್ ಅದು ಇದೆಲ್ಲ ಮಾಡಿಸ್ಬಿಟ್ರೆ ನಿಮ್ಗೆ ಲೋಕಲ್ಲೇ ಒಂದು 4-5 ಸಾವಿರದೊಳಗೆಲ್ಲ ಮುಗ್ದೋಗ್ಬಿಡ್ತದೆ. ಇವನ್ ಬ್ರೇಕ್ ಪೆಡಲ್ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು 5 ಸಾವಿರದೊಳಗೆಲ್ಲ ಮುಗ್ದೋಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ನೀವೇನೋ ಶೆಲ್ಲಲ್ಲಿ ಅಥವಾ HP ನಲ್ಲಿ ಈಗ ಆಯಿಲ್ ಸರ್ವಿಸ್ ಎಲ್ಲ ಮಾಡ್ತಾರೆ. ಈಗ ಅದೆಲ್ಲ ಮಾಡಿಸಿದ್ರು ಹೆಚ್ಚು ಕಡಿಮೆ ಅಷ್ಟಕ್ಕೆ ಬರುತ್ತೆ. ನೀವೇನೋ ಆಥರೈಸಲ್ಲಿ ಬಿಟ್ಟರೆ ಒಂದು ಹೆಚ್ಚು ಕಡಿಮೆ ಒಂದು 7,000-8,000 ರೂಪಾಯಿ ಬರುತ್ತೆ. ಬೇರೆ ಏನಾರ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಬೆಟರ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಮೈಲೇಜ್ ಆಲ್ಮೋಸ್ಟ್ ಇವಾಗ AC ಹಾಕೊಂಡೇ ಬಂದಿದ್ದೀನಿ. ಬೆಂಗಳೂರಿಂದ ಇಲ್ಲಿವರೆಗೂ ಹಾಸನವರೆಗೂ ಕೂಡ ACನೇ, ಇನ್ನು ಮುಂದೆನೂ ACನೇ. ಆಕ್ಚುಲಿ ವೆದರ್ ನೆನ್ನೆಲ್ಲ ಆಲಿಕಲ್ ಮಳೆ ಭಯಂಕರ ಬಿದ್ದಿದೆ ಬೆಂಗಳೂರಿನಲ್ಲೂ, ಹಾಸನದಲ್ಲೂ, ಮಂಡ್ಯಗೆ ಹೋಗಿದ್ದು, ಅಲ್ಲೂ ಕೂಡ ಅಲ್ಲೇನು ಬಂದಿರಲಿಲ್ಲ. ಅಪ್ ಟು ಚನ್ನಪಟ್ಟಣವರೆಗೂ ಮಳೆ ಬಂದಿದೆ. ಡ್ರೈವಬಿಲಿಟಿ ಇಸ್ ಗುಡ್. ಈ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ರೈವಬಿಲಿಟಿ ಅಂತ ಹೇಳಿದ್ರೆ ಸ್ವಿಫ್ಟ್. ಅದಕ್ಕೆ ತುಂಬ ಜನಕ್ಕೆ ಸ್ವಿಫ್ಟ್ ಇಷ್ಟ ಆಗುತ್ತೆ. ಯಾಕಂದರೆ ಇದು ಒಂಥರ ಸಖತ್ತು ಎಂಥೂಸಿಯಸಮ್ ಆಗು ಓಡ್ಸೋಕ್ಕಾಗಲ್ಲ, ಮತ್ತು ತುಂಬ ಕ್ಲಾಸ್ ಆಗೂ ಇಲ್ಲ. ಮಿಕ್ಸ್ ಅಂದರೆ ಪೆಪಿ ಅನ್ನೋ ಕ್ಯಾಟಗರಿಗೆ ಈ ಸ್ವಿಫ್ಟ್ ಬರುತ್ತೆ. ಇದು ಒಂಥರ ಕಿಕ್ ಕೊಡುತ್ತೆ, ಆ ಥರ ಓಡಿಸ್ಬೋದು. ಸ್ಪೆಷಲಿ ಪೆಟ್ರೋಲ್. ಈಗ ನನ್ನ ಹತ್ರ ಬಂದು ಡೀಸೆಲ್ ವೆಹಿಕಲ್ ಇದು, ಬಟ್ ಪೆಟ್ರೋಲ್ ಇನ್ನೊಂದು ಸ್ವಲ್ಪ ಪೆಪ್ಪಿ ಅನಿಸುತ್ತೆ. ಸೊ ಅದರಲ್ಲಿ ನಿಮ್ಗೆ ಸೌಂಡ್ ಎಲ್ಲ ಇಷ್ಟೊಂದು ಬರಲ್ಲ. ಇದ್ರಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ. ಇದು ಡೀಸೆಲ್ ವೆಹಿಕಲ್ ಆಗಿರೋ ಸ್ವಲ್ಪ ಸೌಂಡ್ ಕೂಡ ಬರುತ್ತೆ. ಬಟ್ ಸುಜುಕಿಲಿ ಡೀಸೆಲ್ ವೆಹಿಕಲ್ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರುತ್ತೆ. ಸೊ ಹಂಗಾಗಿ ರೋಡ್ ನೈಸಲ್ಲಿ ನಿಮಗೆ ಈಚೆಲ್ಲಿ ಒಳಗೆಲ್ಲ ಕೇಳಿಸ್ತಾ ಇರ್ತದೆ. ಅಷ್ಟೊಂದು ಐಸೋಲೇಷನ್ ಕೂಡ ಅಷ್ಟೊಂದು ಏನಿಲ್ಲ. ಇದರಲ್ಲೇ ನೆಗೆಟಿವ್ ಹೇಳ್ಬೇಕಾದ್ರೆ ಬೇಜಾನಿದೆ. ಪಾಸಿಟಿವ್ ಅಂದರೆ ಇಷ್ಟೇ, ಒಂದು ಡ್ರೈವಬಿಲಿಟಿ ಚೆನ್ನಾಗಿದೆ. ಹ್ಯಾಚ್ ಬ್ಯಾಕಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ರೈವಬಿಲಿಟಿ. ಎರಡನೇದು ಬಂದು ಗುಡ್ ಮೈಲೇಜ್, ಸೂಪರ್ ಮೈಲೇಜು ವಿತ್ AC. ಹೈವೇನಲ್ಲಿ 25-30 ತೆಗೆದಿರುವಂಥ ಪುಣ್ಯಾತ್ಮರವರೇ CNGನೆಲ್ಲ ತೆಗ್ದಾರೆ. ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ತುಂಬ ಸಿಂಪಲ್ ಇಂಜಿನ್ ಇವೆಲ್ಲ. ಆರಾಮಾಗಿ ಪೆಟ್ರೋಲ್ ಇಂಜಿನ್ ತಗೊಂಡ್ರು ಸಿಂಪಲ್, ಡೀಸೆಲ್ ಇಂಜಿನ್ ತಗೊಂಡ್ರು ಸಿಂಪಲ್ ಆಗಿರ್ತದೆ, ಪೆಟ್ರೋಲ್ ಪ್ಲಸ್ CNG ತಗೊಂಡ್ರು ಸಿಂಪಲ್ ಆಗಿರುತ್ತೆ. ಇನ್ನು ನೆಗೆಟಿವ್ ಅನ್ನೋ ವಿಚಾರಕ್ಕೆ ಬಂದರೆ ಪ್ಲಾಸ್ಟಿಕ್ ಕ್ವಾಲಿಟಿ ಏನೂ ಇಲ್ಲ. ಏನೋ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದರೆ ಚೆನ್ನಾಗಿರಲ್ಲ. ಸೀಟಿಂಗು ಇವ್ರು ಕೊಡೋವಂಥ ಪ್ರೈಸ್ಗೆ ಇನ್ನೂ ಚೆನ್ನಾಗಿರೋ ಕುಷನಿಂಗೆ ಕೊಡ್ಬೋದಾಗಿತ್ತು. ಬಟ್ ಓಕೆ. ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ರಿಗೂ ಗೊತ್ತಿರೋಂಥದ್ದೇ ಸುಜುಕಿನಲ್ಲಿ ಬಿಲ್ಡ್ ಕ್ವಾಲಿಟಿ. ಸೊ ಹಂಗಾಗಿ ಮೈನ್ ಇರೋದೇ ಸೊ ಡ್ರೈವಿಂಗ್ ಸೇಫ್ಟಿ. ನಾವು ಎಷ್ಟು ಸ್ಪೀಡ್ ಹೋಗ್ತೀವೋ ಅಥವಾ ನಮಗೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಾವೇ ಮಿಸ್ಟೇಕ್ ಮಾಡ್ಬೇಕಂತಿಲ್ಲ. ಹಿಂದೆ ಬಂದು ನಮ್ಗೆ ಟಚ್ ಮಾಡ್ಬೋದು. ಈಗ ನೋಡಿ ಟೋಲ್, ನನ್ನ ಮುಂದೆ ಟೋಲ್ ಇದೆ. ಈಗ ಟೋಲಲ್ಲಿ ನಿಂತಿರ್ತೀನಿ, ಬಂದು ಟಚ್ ಮಾಡಿದೆ ಅಂದರೆ ನನ್ನ ಗಾಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ಗಳಾಗುತ್ತೆ. ಅಟ್ಲೀಸ್ಟ್ ಒಂದರಲ್ಲಿಂದ ಕಾಪಾಡ್ಕೋಬೇಕಂತ ಹೇಳಿದ್ರೆ ಟಾಟಾ ಮಹೇಂದ್ರ ಲೆವೆಲ್ಗೆ ಇಲ್ಲದೆ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಮಾಡರೇಟ್ ಆಗಿರೋ ಒಂದು 4 ಸ್ಟಾರ್ ಆದರೂ ಕೊಡಬೇಕು. ಬಟ್ ಇದಕ್ಕೂ ಇದೆ ಸೇಫ್ಟಿ ರೇಟಿಂಗ್ ಏನೂ ಇದೆ. ಬಟ್ ರಿಯಾಲಿಟಿ ಅಂತ ಬಂದಾಗ ತುಂಬ ನೋಡಿ, ಇವೆಲ್ಲ ಒಂದೊಂದು ಏಟ್ ಹೊಡೆದ್ರೆ ಎಲ್ಲ ಪೀಸ್ ಆಗಿಬಿಡ್ತದೆ. ನಾನೇ ಒಂದೆರಡು ಜೋರಾಗಿ ಯಾರನ್ನ ಸ್ವಲ್ಪ ಬಲಭೀಮ ಹಿಂಗೆ ಇರ್ತಾರಲ್ಲ ಅವರೆಲ್ಲ ಗುದ್ದುಬಿಟ್ರೆ ಎಲ್ಲ ಪೀಸ್ ಆಗಿಬಿಡ್ತದೆ. ಟಿನ್ ಡಬ್ಬ ಥರ ಇವಾಗ ನೀವು ತುಂಬ ಆಕ್ಸಿಡೆಂಟ್ಗಳು ನೋಡಿರ್ತೀರ. ಬಿಲ್ಡ್ ಕ್ವಾಲಿಟಿ ಮಾತ್ರ ಸೀರಿಯಸ್ಲಿ
ಬ್ಯಾಡ್ ಅಂತಾನೆ ಹೇಳ್ಬಹುದು. ಮತ್ತೆ ಇದರಲ್ಲಿರುವಂತದ್ದು ಕ್ವಾಲಿಟಿ ಐಟಮ್ಸ್ಗಳು ಏನು ಆಟೋಮೊಬೈಲ್ಸ್ ಐಟಮ್ಸ್ಗಳು ಏನಿದೆಯೋ ಅಷ್ಟೊಂದು ಕ್ವಾಲಿಟಿ ಅಂತ ಫೀಲ್ ಆಗುತ್ತೆ, ನೋಡೋದಕ್ಕೆ ಫೀಲ್ ಆಗುತ್ತೆ ಅಷ್ಟೇ. ಬಟ್ ರಿಯಾಲಿಟಿಗೆ ಬಂದಾಗ ಇದ್ರದ್ದು ಏನು ಆಟೋಮೊಬೈಲ್ಸ್ ಆಗಿರಲಿ, ಸ್ಪೇರ್ ಪಾರ್ಟ್ಸ್ಗಳಾಗಿರಲಿ, ರಿಯಲ್ ಆಗಿ ಅಷ್ಟೊಂದು ಕ್ವಾಲಿಟಿ ಇಲ್ಲ. ಓಕೆ, ಬಟ್ ನನಗೆ ಸ್ವಿಫ್ಟಲ್ಲಿ ಆ್ಯಕ್ಚುಲಿ ರೆಡ್ ಕಲರ್ ಸಖತ್ ಇಷ್ಟ. ನಾನು ಫಸ್ಟ್ ತೊಗೋಬೇಕು ಅಂದ್ಕೊಂಡಿದ್ದೆ. ನಾನು ಟಿಯಾಗೋ ಗಾಡಿಗಿಂತ ಮುಂಚೆ ನಾನು ಸ್ವಿಫ್ಟ್ ರೆಡ್ ತೊಗೋಬೇಕು ಅಂದ್ಕೊಂಡು ಅವಾಗೇ ಅದೇ ಮೂಮೆಂಟಲ್ಲಿ ಇದು ಆ್ಯಪಲ್ ಶಿಪ್ ಬಂದಿತ್ತು. ಬಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ, ನನಗೆ ಹಳೇದಿತ್ತಲ್ಲ ಅದು ಇಷ್ಟ ಆಗಿತ್ತು ಸ್ವಲ್ಪ ಓಡಿಸ್ಬೇಕಾರೆ. ಬಟ್ ಅದಕ್ಕೂ ಇದಕ್ಕೂ ಸಸ್ಪೆನ್ಷನಲ್ಲಿ ಸ್ವಲ್ಪ ಚೆನ್ನಾಗೇ ಇರಬಹುದು. ಬಟ್ ಎನಿವೇ ಇದು ಸಾಫ್ಟ್ ಸಸ್ಪೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಮೇಂಟೆನೆನ್ಸ್ ಕಂಪೇರ್ ಟು ಹಳೇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬಹುದು. ಇವನ್ ನೀವು ಹಳ್ಳಕೊಳ್ಳೋಕ್ಕೆ ಜಾಸ್ತಿ ಎತ್ತಾಗ್ತೀನಿ ಅಂತ ಹೇಳಿದ್ರೆ ಈ ಗಾಡಿ ನಿಮಗೆ ಅಷ್ಟೊಂದು ಯೂಸ್ಫುಲ್ ಅಲ್ಲ. ಸಿಟಿಗೆ, ಹೈವೇಗೆ ಇದು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಇನ್ನು ಕಂಫರ್ಟ್ ಲೆವೆಲ್ಗೆ ಬಂದರೆ ಗುಡ್ ಎನಫ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆರಾಮಾಗೆ ಮೀಡಿಯಮ್ ಆಗಿರೋರು 3 ಜನ ಕುತ್ಕೋಬಹುದು, ಡುಮ್ಗಿರೋರು 2 ಕುತ್ಕೋಬಹುದು. ಡಿಕ್ಕಿನೂ ಕೂಡ ಒಂದು ಲೆವೆಲ್ಗೆ ಆವರೇಜ್ ಆಗಿದೆ. ಹ್ಯಾಚ್ ಬೇಕಲ್ಲೆಲ್ಲ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇನ್ನು ಜಾಸ್ತಿ ಇದ್ರ ಬಗ್ಗೆ ಬಿಲ್ಡಪ್ ಕೊಡುವಂಥದ್ದು ಏನೂ ಇಲ್ಲ. ಸೌಂಡ್ ಸ್ಪೀಕರ್ಸ್ಗಳು ಅಷ್ಟೇ ಒಂದು ಲೆವೆಲ್ಗೆ ಕ್ವಾಲಿಟಿ ಇದೆ. ಆಲ್ರೆಡಿ ನನ್ನ ರೈಟ್ ಸೈಡ್ದು ಕ್ರ್ಯಾಕ್ಲಿಂಗ್ ಬರ್ತಾ ಇದೆ, ರಿಪ್ಲೇಸ್ಮೆಂಟ್ ಅಂತಲೇ ಅನಿಸುತ್ತೆ. ಬಟ್ ಬೇರೆ ಎಲ್ಲ ಓಕೆ. ಸೊ ಇವ್ರು ತಗೊಳ್ಳೋವಂಥ ಪ್ರೈಸ್ ಪಾಯಿಂಟಿಗೆ ಇದು ಅಷ್ಟೊಂದು ವರ್ತ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೇಫ್ಟಿ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಕಟ್ ಮಾಡಿಬಿಟ್ಟು ಮಿಕ್ಕಿದ್ರಲ್ಲಿ ಸ್ವಿಫ್ಟ್ ಓಕೆನಾ ಅಂದರೆ ನಾನು ಡ್ಯಾಮ್ ಶೋರ್ ಹೇಳ್ತೀನಿ, ಸೂಪರ್ ಅಂತಲೇ ಹೇಳ್ತೀನಿ. ಯಾರಾದರೂ ನಿಮಗೆ ತೊಗೋಬೇಕು ಅಂತಿದ್ರೆ ಅದರ್ ಸ್ಟೇಟ್ ವೆಹಿಕಲ್ ಅಥವಾ ಬೆಂಗಳೂರು ಅಥವಾ ಕರ್ನಾಟಕ ವೆಹಿಕಲ್ ತೊಗೊಳ್ಬೇಕಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಬೇಕಾಗಿರೋಂಥ ಒಳ್ಳೆ ವೆಹಿಕಲ್, ಸ್ವಿಫ್ಟ್ ಅಂತನಲ್ಲ, ಯಾವುದೇ ಒಳ್ಳೆ ವೆಹಿಕಲ್ಗಳು ಬೇಕಾಗಿದ್ರು ಕೂಡ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ, ಡೆಲಿವರಿ ಕೊಡೋದಕ್ಕೆ ಆ್ಯಕ್ಚುಲಿ ಮಂಗಳೂರಿಗೆ ಹೋಗ್ತಾ ಇರೋದು. ಇಲ್ಲೇ ಇಷ್ಟೊಂದು ಮೋಡ ಮುಚ್ಕೊಂಡಿದೆ, ಇನ್ನೇನು ಮಳೆ ಬರ್ಬೋದೇನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.